ಪರಿಸರ ನಮಗೆ ತುಂಬಾ ಕೊಟ್ಟಿದೆ. ನಾವೇನಾದ್ರೂ ಪರಿಸರ ಕೊಡಬೇಕು ಅಂತ ಹೇಳ್ಬಿಟ್ಟು ಎಬಿಡಿ ವಿಶ್ವ ಅವರು 1000 ಚಿಗುರು ಅಂತ ಹೇಳ್ಬಿಟ್ಟು 1000 ಗಿಡನ ಇಡ್ತಾ ಇದ್ದಾರೆ. ಅಲ್ಲಿಗೆ ನಾನು ನಮ್ಮೂರವನ್ನ 2 ದಾಳಂಬ್ರಿ ಗಿಡ ನಿಂತ್ಕೊಂಡು ಎಬಿಡಿ ವಿಶ್ವ ಅವರ ಊರು ಹತ್ರ ಹೋದ್ವಿ. ಬೆಳಿಗ್ಗೆ 10 ಗಂಟೆಗೆ ಬನ್ನಿ ಬ್ರೋ ಪ್ರೋಗ್ರಾಮ್ ಇರುತ್ತೆ ಅಂತ ಹೇಳಿದ್ರು. ಆದ್ರೆ ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ 11:30 ಆಗಿತ್ತು. ಯಾಕಂದ್ರೆ ಮೇವೆಲ್ಲ ಕುಯ್ಕೊಂಡ್ ಬಂದು ಹಸುಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು. ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ ತುಂಬಾ ಜನ ಬಂದಿದ್ರು. ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು. ನಾವು ಡೈರೆಕ್ಟ್ ಎಬಿಡಿ ವಿಶ್ವ ಅವರ ಜಿಮ್ ಸೆಟ್ ನೋಡೋಣ ಅಂತ ಅಲ್ಲಿ ಹೋದ್ವಿ. ಯಾಕಂದ್ರೆ ನನಗೆ ವರ್ಕೌಟ್ ಜಿಮ್ ಅಂದ್ರೆ ತುಂಬಾ ಇಷ್ಟ. ಜಿಮ್ ಹತ್ರ ಕೂತಿದ್ದಂಗೆ ನಮಗೆ ಮೋಟಿವೇಶನ್ ಸ್ಪೀಕರ್ ಚಲಪತಿ ಅವರು ಇದ್ರು. ಅವ್ರು ಈ ತರ ಹೇಳಿದ್ರು, ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಐ ಆಮ್ ಚಲಪತಿ, ಜಿಮ್ ಮೋಟಿವೇಶನ್ ಸ್ಪೀಕರ್. ನಿನ್ಗೆ ಹೇಳ್ತಿರೋದು, ನಿನ್ಗೆ ಜಿಮ್ಗೆ ಹೋಗೋ. ಇವ್ರ ಮೋಟಿವೇಶನ್ ಕೇಳಿ ನಾನು ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೆ. ಆಮೇಲೆ ಇವ್ರು ಬಂದ್ರು. ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಇದನ್ನೆಲ್ಲ ನೋಡ್ಕೊಂಡು ಪ್ರೋಗ್ರಾಮ್ ಹತ್ರ ಹೋಗೋ ಅಷ್ಟರಲ್ಲಿ ಪ್ರೋಗ್ರಾಮ್ ಕೊನೆ ಹಂತಕ್ಕೆ ಬಂದು ತಲುಪಿತ್ತು. ಈ ಪ್ರೋಗ್ರಾಮ್ಗೆ ತುಂಬಾ ಜನ ಬಂದಿದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಂಗೆ ಎಬಿಡಿ ವಿಶ್ವ ಅವ್ರನ್ನ ಮಾತಾಡ್ಸ್ಕೊಂಡು 1000 ಗಿಡ ಇಡೋದಕ್ಕೆ ಎಲ್ಲರೂ ಒಂದೊಂದು ಗಿಡ ತಗೊಂಡು ಹೋಗ್ತಾ ಇದ್ವಿ. ಇವ್ನು ನನ್ನ ಫ್ರೆಂಡ್ ವಿಡಿಯೋ ಆನ್ ಮಾಡು, ನಾನು ಏನು ಹೇಳ್ಬೇಕು ಅಂತಂದ. ಹಾಯ್, ನಮ್ಮ ಹಾದಿಗೆ ಸಪೋರ್ಟ್ ಮಾಡಿ, ಗಿಡಗಳನ್ನು ಬೆಳೆಸಿ. ಇವರು ನಾವೆಲ್ಲ ಸೇರ್ಬಿಟ್ಟು ಎಬಿಡಿ ವಿಶ್ವ ಅವರು ಅರ್ಧ ಎಕರೆ ಜಮೀನ ಎಬಿಡಿ ಪಾರ್ಕ್ ಮಾಡ್ಬಿಟ್ವಿ. ಅಂದ್ರೆ 1000 ಗಿಡ ನಿಕ್ಬಿಟ್ವಿ. ಇಲ್ಲಿ ಗಿಡ ಇಟ್ಟಿದ್ದಲ್ಲ ಆದ್ಮೇಲೆ ಎಬಿಡಿ ವಿಶ್ವ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕಿಂತ ಮುಂಚೆ 100 ಗಿಡ ಇಟ್ಟಿದ್ರು. ಬೆಟ್ಟಕ್ಕೆ ನೀರು ಬಿಟ್ಟಿದ್ರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಪ್ರಾಣಿ ಪಕ್ಷಿಗೆ ನೀರಿಗೆ ಅಂತಾನೆ ಒಂದು ಚಿಕ್ಕದಾಗಿ ತೊಟ್ಟಿ ತರ ಕಟ್ಟಿದ್ರಲ್ಲ ಬೆಟ್ಟದಲ್ಲಿ, ಅದನ್ನೆಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಈ ಪ್ರೋಗ್ರಾಮ್ ಬಂದಿರೋರ್ಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ರು. ಹಂಗೆ ಆ ಊಟನ ತಿನ್ಕೊಂಡು ಸೀದಾ ಮನೆ ಕಡೆ ವಾಪಸ್ ಬಂದ್ವಿ. ಅಂದಂಗೆ ಇವತ್ತಿಷ್ಟೇ. ಫಾಲೋ ಮಾಡ್ಕೊಳ್ಳಿ, ನಾಳೆ ಸಿಗ್ತೀನಿ.